ಮಧುರ್ನಷ್ಟೇನು ಆರ್ಡರ್ ಮಾಡಲ್ಲ ಬಿಡಿ. ನೋಡಿ ನಾನು ನಿಮ್ಗೆ ಹಾಕೊಟ್ಟಿದ್ದೀನಲ್ಲ ದೊಡ್ಡ ಬುಟ್ಟಿ ಆಪ್, ಅದನ್ನ ಡಿಲೀಟ್ ಮಾಡಿಬಿಡಿ. ನಿಮ್ಗೆ ಏನೇ ಬೇಕಿದ್ರು ನನ್ನನ್ನು ಕೇಳಿ ನಾನು ತಂದು ಕೊಡ್ತೀನಿ. ಇನ್ಮೇಲೆ ಈ ಆನ್ಲೈನ್ ಸವಾಸನೆ ಬೇಡ. ಎಕ್ಸ್ಕ್ಯೂಸ್ ಮಿ ಮೇಡಮ್. ನೀನ್ ಯಾಕೋ ಇಲ್ಗೂ ಬಂದೆ? ಯಾಕೆ ಸರ್, ನಾನು ಯಾಕೆ ಬರಬಾರ್ದು? ನೀವು ಮಾತ್ರ ಎಲ್ಲ ಕಡೆ ಬರ್ತೀರಾ, ನಾನು ಬರ್ಬಾರ್ದಾ? ಅದು ಸಾಕು, ಬಂದಿದ್ದು ಯಾಕೆ ಅಂತ ಹೇಳೋ. ಫ್ರೀ ಇದ್ರೆ ಕುಂಟೆ ಬಿಲ್ಲ ಆಡೋಣ ಅಂತ ಬಂದೆ. ಇನ್ನೇನು ಸರ್, ನಾನು ಯಾಕೆ ಬರ್ತೀನಿ ಅಂತ ನಿಮಗೆ ಗೊತ್ತಿಲ್ವಾ? ಮೇಡಮು ಕುಕ್ಕರ್ ಆರ್ಡರ್ ಮಾಡಿದ್ರು, ಅದನ್ನ ಕೊಟ್ಟೋಗೋಣ ಅಂತ ಬಂದೆ. ಮೇಡಮ್ ತಗೊಳ್ಳಿ. ನಿಮ್ಗೆ ನಮ್ಮ ಸೇವೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಅದ್ರಲ್ಲಿ 2 ಮಾತಿಲ್ಲ. ನೀ 7 ಟೈಮ್ಗೆ ಸರಿಯಾಗಿ ಸ್ಟ್ರಾಬೆರಿ ಮಾಡ್ಬಿಡ್ತಿದ್ದೀರಿ. ಮೇಡಮ್ ಅದು ಸ್ಟ್ರಾಬೆರಿ ಇಲ್ಲ, ಡೆಲಿವರಿ. ಹೇಳಿದ್ರೆ ಚಾಡ. ನೀವು ಬರ್ತಿದ್ದೀರಿ ಅಂತ ಗೊತ್ತಿತ್ತು, ಅದಕ್ಕೆ ದುಡ್ಡೇ ತಿಟ್ಟಿದ್ದೆ. ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ನಿಮ್ಮ ನಿರಂತರ ಸೇವೆಗಾಗಿ ನಾನು ಸದಾ ಸಿದ್ಧ. ನಾವು ಅಷ್ಟೇ, ನಿಮ್ಮ ಕೈಲಿ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಸದಾ ಸಿದ್ಧ. ಹಿಂಗಾಯ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆ ಕೊರಿಯರ್ ಅವನಿಗೆ ಸಿಗೋ ಮರ್ಯಾದೆ ನಮಗಿಲ್ವೇ? ನಿಮಗ್ ಬಿಡಿ ಗೌಡ್ರೆ, ಅದು ಮೊದ್ಲಿಂದನೂ ಇರಲಿಲ್ಲ. ಆದ್ರೆ ಮರ್ಯಾದೆಗೆ ಇನ್ನೊಂದು ಹೆಸರು ನಾನು. ನನ್ಗಿಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಸಾಕು ಸುಮ್ಮನೆ ರೀ ಅಣ್ಣಪ್ಪನವ್ರೆ, ಮರ್ಯಾದೆ ಪುರುಷೋತ್ತಮನ್ ಥರ ಮಾತಾಡಬೇಡಿ. ನಿಮ್ಮ ಮರ್ಯಾದೆ ಏನಂತ ಬೀದ ಮೂಲಲ್ಲಿರೋ ನಾಯಿಗೂ ಗೊತ್ತು. ಗೌಡ್ರೆ, ನಾವಿಬ್ರು ಹೀಗೆ ಜಗಳ ಮಾಡ್ಕೋತಾ ಇದ್ರೆ ಆ ಸೇವಕ್ಕೂ ತನ್ನ ಸೇವೆನ ನಿರಂತರ ಹೀಗೆ ಮುಂದುವರಿಸ್ತಾ ಇರ್ತಾನೆ. ಆಮೇಲೆ ನಾವಿಬ್ರು ಅವ್ನ ಸೇವೆ ಮಾಡ್ಬೇಕಾಗತ್ತೆ. ಇದಕ್ಕೆಲ್ಲ ಕಾರಣನೇ ನೀವು ಅಣ್ಣಪ್ಪನವ್ರೆ. ಪುಟ್ಮಲಿಗೆ ಹೇಳ್ಕೊಡ್ಲಿಲ್ಲ ಅಂದ್ರೆ ಅವಳಿಗೆ ಎಲ್ಲಿಂದ ಗೊತ್ತಿತ್ತು? ಎಲ್ಲ ಅನಾಹುತಕ್ಕೂ ನೀವೇ ಕಾರಣ. ಹೀಗಾಗತ್ತೆ ಅಂತ ನನ್ಗೇನ್ರಿ ಗೊತ್ತಿತ್ತು? ಪುಟ್ಟಮಲ್ಲಿ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಕೊಟ್ಟೆ. ಒಂದ್ ಲೆಕ್ಕದಲ್ಲಿ ಇದಕ್ಕೆಲ್ಲ ಕಾರಣ ನೀವೇ. ನಾ ಹೆಂಗ್ ಕಾರಣ ಅದನೋ? ಪುಟ್ಟಮಲ್ಲಿ ಅವ್ರು ಕೇಳಿದನ್ನೆಲ್ಲ ತಂದು ಕೊಟ್ಟಿದ್ರೆ ಅವ್ರು ಯಾಕಿಂತ ಕೆಲಸ ಮಾಡ್ತಾ ಇದ್ರು? ನಿಮ್ಗೆ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ಮೇಲಿರೋ ಯೋಚನೆ ಪುಟ್ಟಮಲ್ಲಿ ಅವ್ರ ಬಗ್ಗೆ ಒಂದ್ ಚೂರಾದ್ರೂ ಇದೆಯಾ? ನೀವೇನು ಗನಂದರಾಗಿ ಯೋಚನೆ ಮಾಡ್ತಿದ್ದೀರಿ. ಎಂಡ್ರನ್ನ ಸಾಕ ಯೋಗ್ಯತೆ ಇಲ್ಲ. ಅವ್ರು ದುಡಿಯೋ ದುಡ್ಡಲ್ಲಿ ಬದುಕ್ತಾರೆ, ನಾಲ್ಕು ನೀವು. ನಿಮ್ಮ ಜಾಗದಲ್ಲಿ ನಾ ಇದ್ದರೆ ಜ್ಞಾನ ಹಾಕೊಂಡು ಸತ್ತೋಗ್ಬಿಡ್ತಿದ್ದಿ. ಈಗಲೂ ಏನು ಕಾಲ ಮಿಂಚಿಲ್ಲ. ನನ್ನ ಜಾಗನ ಬಿಟ್ಕೊಡ್ತೀನಿ, ನೀವು ಆ ಜಾಗಕ್ಕೆ ಬಂದು ಸತ್ತೋಗ್ಬಿಡಿ. ಆಮೇಲೆ ನಾನು ನಿಮ್ಮ ಜಾಗಕ್ಕೆ ಬರ್ತೀನಿ. ಕೈಯಲ್ಲಿ ಪೊರಕೆಡಕ್ಕಾಗದಿರುವ ಕಸ ಗುಡ್ಸ ಮಾತಾಡ್ತಿದಾರಿ. ಐ ಲೈಕ್ ಇಟ್. ಓಯ್ ರಿಂಗ್ ಮಾಸ್ಟ್ರೆ, ಚಂಡಿ ಬಾಯ್, ನೀವಿಬ್ಬರು ಹಿಂದಿನ ಜನ್ಮದಲ್ಲಿ ರಾಜಕಾರಣಿಗಳಾಗಿದ್ದೀರಾ ಅಂತ. ಅದಕ್ಕೆ ಯಾವತ್ತು ನೋಡಿದ್ರು ಕಿತ್ತಾಡ್ತಾ ಇರ್ತೀರಾ. ಡಬಲ್ ಇಂಪ್ಯಾಕ್ಟ್. ಐ ಲೈಕ್ ಇಟ್. ಇಲ್ಲಿ ನಮ್ಮ ಕಷ್ಟ ನಮ್ಗಾದ್ರೆ ನೀನ್ ತಮಾಷೆ ಮಾಡ್ತೀನೋ? ಕಷ್ಟ ಅನ್ನೋದು ಮನುಷ್ಯನಿಂದ ಮತ್ತೆ ಬೆಂಕಿಗೆ ಬರ್ತದ? ನೀವು ಗಂಡಸ ಹೌದಾ ಅಲ್ವಾ? ಗಂಡಸಂದ ಮೇಲೆ ಎಂತ ಕಷ್ಟ ಬಂದ್ರು ಅದನ್ನ ಫೇಸ್ ಮಾಡ್ಬೇಕು. ನನ್ನಾಗಿ ಅಡ ಕಲ್ತಿಗಟ್ರು ಯಾವ ಕಷ್ಟ ಬೇಕಾದ್ರೂ ಎದುರಿಸ್ಬೋದು ಕಡೋ. ಆದ್ರೆ ಎಂಡ್ರು ಅನ್ನೋ ಕಷ್ಟನ ಎದುರ್ಸಕ್ಕ ಆ ದೇವ್ರಿಗೂ ಶಕ್ತಿ ಇಲ್ಲ. ಎಂತವ್ರು ಯಾವ್ದ್ರು ಅವ್ರ ಮುಂದೆ ಮಂಡಿ ಊರು ಕೂತ್ಕೊಳ್ಳೇಬೇಕು. ಓಕೆ, ಡೋಂಟ್ ವರಿ, ಅವರಿಗೆ ನಾನು ಬುದ್ಧಿ ಹೇಳ್ತೇನೆ. ಅಪ್ಪ, ನೀನು ಅವ್ರಿಗೆ ಬುದ್ಧಿವಾದ ಹೇಳಿದ್ರೆ ಪ್ರಯೋಜನ ಇಲ್ಲ. ನೀನು ಈಗ ಬುದ್ಧಿವಾದ ಹೇಳ್ಬೇಕಾಗಿರೋದು ಆ ಕೊರಿಯರ್ ಬೈ ಸೇವಕನಿಗೆ. ಅವರು ಅವನಿಗೆ ಆರ್ಡ್ರ್ ಕೊಟ್ಟು 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 ನಮ್ಮ ಜೀವನನ ಬಾಡ್ರಿಗೆ ತಂದಿಟ್ಬಿಟ್ರು. ಅವ್ನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮುಗಿಸ್ಬಿಡಿ. ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರ? ಅವನು ಬರಲ್ಲ. ಅದ್ ಹೇಗ್ ಬರಲ್ವೋ ನಾನು ನೋಡ್ತೀನಿ. ಅವ್ರು ಬರೋ ತನಕ ನಾನು ಆರ್ಡರ್ ಮಾಡ್ತಾನೆ ಇರ್ತೀನಿ. ನೀವೇನಾದ್ರೂ ತಗೊಂಬಂದ್ರೆ ರಿಟರ್ನ್ ಕಳಿಸ್ತಾನೆ ಇರ್ತೀನಿ. ಸರ್, ಹೇಗಿದ್ರು ಅವ್ರು ಯಾರೂ ಇಲ್ಲ, ನಾನು ಬಿಟ್ಬಿಡಿ ಸರ್. ನನ್ನ ಸೇವೆಗೋಸ್ಕರ ತುಂಬ ಜನ ಕಾಯ್ತಾ ಇದ್ದಾರೆ ಸರ್. ಐ ಲೈಕ್ ಇಟ್. ಇಂಥ ಪರಿಸ್ಥಿತಿಯಲ್ಲಿ ಕೂಡ ನೀನು ಕೆಲಸ ಮಾಡ್ತೀನಿ ಅಂತ ಹೇಳ್ತಿಲ್ಲದ? ನಿನ್ನಂಥವ್ರು ಇಡೀ ಪ್ರಪಂಚದಲ್ಲಿ ಹುಡುಕಿದ್ರು ಸಿಕ್ಕುದಿಲ್ವಾ? ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿ ಸರ್. ನೋಡಿ ಸರ್, ಇಷ್ಟು ಒಳ್ಳೆಯವನಿಗೆ ಈ ಥರ ಅನ್ಯಾಯ ಆಗ್ತಿದೆ. ಹೇಗಾದ್ರೂ ಮಾಡಿ ಬಿಟ್ಬಿಡಿ ಸರ್. ಬಿಡ್ಬೋದಿತ್ತು, ಆದರೆ ನಿನ್ನ ಬಿಟ್ಟರೆ ನಾನು ನನ್ನ ತಾಯಿಯ ಪ್ರೀತಿಯನ್ನು ಕಳ್ಕೊಳ್ತೇನಲ್ವಾ? ನಾನು ಹೋಗೋರ್ಗೆ ಹೇಳ್ತೀನಿ ಸರ್, ಅವಾಗ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ. ಐ ಲೈಕ್ ಇಟ್. ಹಾಗಾದ್ರೆ ಬಿಚ್ಚುವ ಬಿಚ್ಚುವ ಬಿಚ್ಚುವ. ಕಲ್ಟಿವೇಟ್ರು, ನೀನು ಹಿಂಗ ಮಾಡ್ತಿದೆ ಅಂತ ನನಗೆ ಗೊತ್ತಿತ್ತು ಕೂಡ. ಅದಕ್ಕೆ ನಿನ್ನ ಮೇಲೆ ಒಂದು ಕಣ್ಣಿಟ್ಟಿದ್ದಿ. ಮತ್ತೊಂದು ಕಣ್ಣಲ್ಲಿ ಇಟ್ಟಿದ್ದೀರಿ. ಇವನ ಮೇಲೆ ಇಟ್ಟಿದ್ದಿ. ಈಗ ಆಚೆಗೆ ಹೋಗು, ನಾನು ಇವನ ಜೊತೆಗೆ ಹೋಗಿ ಮಾತಾಡಬೇಕು. ತೊಂದರೆ ಎಲ್ಲ ಮಾತಾಡಿ, ನಾನು ಇಲ್ಲೇ ಕೂತ್ಕೊಳ್ತೇನೆ. ಯಾವುದನ್ನು ಕೇಳುದಿಲ್ಲ, ಕಿವಿ ಮುಚ್ಚಿಕೊಳ್ತೇನೆ. ಐ ಲೈಕ್ ಇಟ್. ಹೋಗ್ತೇನೆ. ಯಾಕೆ ಸರ್ ಹೊಡಿತಿದ್ದೀರಾ? ಹೊಡೆದಲ್ಲ, ಸಾಯಿಸ್ಬಿಡ್ಬೇಕು. ನೀ ಯಾನು ಮೋಡಿ ಮಾಡಿದೆಯಪ್ಪ. ನಿನ್ನ ಬಗ್ಗೆ ಯಾನ್ ಸುಳ್ಳು ಹೇಳೋದ್ರು ನಂಬೋದೇ ಇಲ್ಲ ಅಂತೀನಿ. ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀವು ಹೇಳೋ ಸುಳ್ಳ ನಂಬ್ತಾರ ಸರ್. ನನಗೆ ತಿರಿಕಂ ಮಾತಾಡಿಯಾ? ಚರ್ಮ ಸುಳ್ಬೇಕು ಕೊಡ್ತೀನಿ.
ಸರ್ ಎರಡು ಪಾರ್ಸಲ್ ಕೊಟ್ಬಿಟ್ಟು ಬರ್ತೀನಿ, ಆಮೇಲೆ ಬೇಕಿದ್ರೆ ಚರ್ಮಸೂಲ್ ಇರಂತೆ ಸರ್. ಸರ್ ಬಿಚ್ಚಿ ಸರ್. ಯಾಕಪ್ಪ ಈಗ ಹೋಗ್ಬಿಟ್ಟು ನಮ್ಮ ಮೇಲೆ ಇಲ್ದೇ ಇರೋದನ್ನೆಲ್ಲ ಹೇಳ್ಬಿಟ್ಟು ನಮಗೆ ಬ್ಯಾನ್ಸಕ್ ನೋಡಿಯಾ? ಯಾವುದೇ ಕಾರಣಕ್ಕೂ ನಿನ್ನ ಆಚೆಗೆ ಬಿಡಲ್ಲ. ಕಟ್ಟಿಬಿಟ್ರು ಇವ್ ನೋಡ್ಕೊಂಡು ನಾವು ಹೋಗಿದ್ ಬರ್ತೀನಿ. ಎಂತ ಮಾಡಿದ್ರಾ? ಬುಡಬಟ್ಟಿದ್ರಾ? ನೋಡಿ ಸರ್, ಒಳ್ಳೆಯವ್ರಿಗೆ ಕಾಲನೇ ಇಲ್ಲ ಸರ್. ಈ ಜಗತ್ತೇ ಹಾಗೆಯಾ? ಬದುಕ್ತೇವೆ ಅಂದರೆ ಬಾಯಿ ಪಡ್ಕೊಳ್ತಾರೆ, ಇಲ್ಲಾಂದರೆ ಯಾವುದೋ ಬಡ್ಕೊಳ್ತಾರೆ. ಸರ್ ಈಗಲಾದ್ರೂ ಗೊತ್ತಾಯ್ತಲ್ಲ ನಾನು ಒಳ್ಳೆಯವನು ಅಂತ. ಸರ್ ಗಂಟು ಬಿಚ್ಚಿ ಸರ್. ಓಕೆ, ಸ್ವತಂತ್ರವಾಗಿ ಬದುಕು, ಹೋಗು. ರಕ್ಕೆ ಎಸ್ ಬಾಸ್. ಇವನ್ನ ನೋಡ್ಕೊ ಅಂದ್ರೆ ಆಚೆ ಕಳಿಸ್ತಾ ಇದೆಯಲ್ಲೋ. ನೋಡು, ಹೀಗೆಲ್ಲ ಮಾಡಿದ್ರೆ ನಿನ್ಗೆಲ್ಲೂ ಶಾಕ್ ಸಿಗ್ಬಾರ್ದು ಹಾಗೆ ಮಾಡ್ಬಿಡ್ತೀನಿ. ಆಡಬಿಡಿ ಮಾಡಬೇಡಿ ಜಾಡಿ ಭಯ್ಯ, ಇವರು ನಿಮ್ಮ ವಸ್ತು, ನೀವೇ ನೋಡ್ಕೊಳ್ಳಿ, ನಾನೇ ಆಚೆ ಹೋಗ್ತಾರೆ. ಸರ್ ಈಗ ತಾನೇ ಗೌಡ್ರು ಹೊಡೆದಿದ್ದು ನಾವು ತಡ್ಕೊಳಕ್ ಆಗ್ತಿಲ್ಲ, ಇನ್ ನೀವು ಹೊಡೆದ್ಬಿಟ್ರೆ ನಾನು ಸತ್ತ ಹೋಗ್ತೀನಿ ಸರ್. ಅದಕ್ಕೆ ತಾನೇ ಬಂದಿರೋದು. ಲೇ, ನಿನ್ನ ಕೆಟ್ಟವನು ಅಂದ್ರೆ ಅವ್ರು ನಂಬ್ತಾನೆ ಇಲ್ವಲ್ಲೋ, ನನ್ನನ್ನೇ ಕೆಟ್ಟವನು ಅಂತಾರೆ. ಕೆಟ್ಟವ್ರನ್ನ ಕೆಟ್ಟವ್ರು ಅಂದೆ ಇನ್ನೇನು ಒಳ್ಳೆಯವರು ಅಂತಾರ ಸರ್. ಲೇ, ನನ್ನನ್ನೇ ಕೆಟ್ಟವನು ಅಂತೀಯನೋ, ಅವ್ರ ಅವಮಾನ ಮಾಡಿದ್ ಸಾಲದು ಅಂತ ನೀನು ನನ್ಗೆ ಅವಮಾನ ಮಾಡ್ತೀಯಾ? ನೋಡು, ಅವ್ರಿಗೆ ನಿನ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ತನಕ ಇಲ್ಲ ಬಿದ್ದಿರೋ. ನಿರಂತರ ಸೇವೆಗಾಗಿ ನಾನು ಸದಾ ಸಿದ್ಧ. ಕಮ್ಮಿ ಪುಟ್ಮಲ್ಲಿ ಎಣ್ಣೆ ಇಲ್ದಿರ ದೀಪ ತರ ಕೂತಿದೆ. ಎಣ್ಣೆ ಇಲ್ಲ ಅಂದ್ರೆ ಎಣ್ಣೆ ತಂದು ದೀಪ ಹಚ್ಬೋದು, ಉಸಿರೇ ಇಲ್ಲ ಅಂದ್ರೆ ಎಲ್ಲಿಂದ ತಂದಿರಿ? ಯಾನಮ್ಮೆ ಇಷ್ಟ ದಿನ ಪೆಟ್ ತರ ಮಾತಾಡ್ತಿದ್ದೆ, ಈಗ ಭಗವದ್ಗೀತೆ ಓದಿರೋಳ್ ತರ ಮಾತಾಡ್ತಾ ಇದೆ. ನಾನು ಭಗವದ್ಗೀತೆ ಓದಿರೋಳ್ ತರ ಮಾತಾಡ್ತಾ ಇಲ್ಲ, ನಾನು ಸೇವಕನ ಬಗ್ಗೆ ಮಾತಾಡ್ತೀವಿ. ಅವೆಂತವ ಅಂತ ಗೊತ್ತಾಯ್ತು ತಾನೆ, ಇಷ್ಟೊತ್ನಾಗ್ಲೂ ಅವ್ನು ನೆನ್ಸ್ಕೋಬೇಕಾ? ಅವ್ರಿಗೆ ಹಾಗಾಗಿದೆ ಅಂದ್ರೆ ನಾನ್ ನಂಬಲ್ಲ. ದೇವ್ರು ಒಳ್ಳೆಯವ್ರಿಗೆ ಕೆಟ್ಟದನ್ನ ಮಾಡಲ್ಲ. ಅದೆಲ್ಲ ದ್ವಾಪರ ಯುಗದಲ್ಲಿ. ಈಗಿನ ಕಾಲದಲ್ಲಿ ಬರೀ ಪಾಪಿಗಳೇ ತುಂಬೋಗ್ಬಿಟ್ಟಿದ್ದಾರೆ. ಅದಕ್ಕೆ ದೇವರು ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತು ಬಿಟ್ಟಿದ್ದಾನೆ. ಏನ್ ನಿಮ್ ಮಾತಿನ ಅರ್ಥ? ಅವ್ರು ಕೆಟ್ಟವ್ರು ಅಂತನಾ? ಸಾಧ್ಯನೇ ಇಲ್ಲ. ಅದು ಗಂಡನ ಮಾತ್ಕಿಂತ ನಿನ್ಗೆ ಅವನ ಮಾತು ಮುಖ್ಯ ಆಗೋಯ್ತಾ? ನಾನು ಹೇಳುದು ಹಂಗಲ್ಲ, ಅವನು ನೋಡಕ್ಕೆ ನನ್ನ ತಮ್ಮ ಉತ್ಮುನ್ ತರನೇ ಇದ್ದ, ಅದಕ್ಕೆ ಒಳ್ಳೆಯವನು ಅಂದದ್ದು. ನಿನ್ ತಮ್ಮ ಏನ್ ಒಳ್ಳೆಯವನಾ? ಅವೆಂತ ಪರೋಡಿ ಕಳ್ಳ ಅಂತ ನನಗ್ ಗೊತ್ತಿಲ್ವಾ? ಬಾಬಣ್ಣ, ನನ್ನ ತಮ್ಮನ ಬಗ್ಗೆ ಹಂಗೆಲ್ಲ ಹೇಳ್ಬೇಡಿ, ಅವನೇನ್ ಬೇಕು ಬೇಕು ಅಂತ ಕಳ್ಳ ಆಗವನ. ಇನ್ನೇನ್ ಬೇಡ ಬೇಡ ಅಂತ ಕಳ್ಳ ಅದ್ನ? ಹಾಲಕ್ಕದ್ರು ಕಳ್ಳಿಯೇ, ಅಡಕಕ್ಕದ್ರು ಕಳ್ಳಿಯೇ. ಬಾಬಣ್ಣ, ನೀವ್ ಹಿಂಗೆಲ್ಲ ಮಾತಾಡ್ತಾ ಇದ್ರೆ ನಾನು ನಿಮ್ ಜೊತೆ ಮಾತಾಡಲ್ಲ. ಅದ ಪುಟ್ಮಲಿ, ಯಾರ್ದೋ ವಿಷಯಕ್ಕೆ ನಾವಿಬ್ರು ಯಾಕಮ್ಮೆ ಕಿತ್ತಾಡ್ಬೇಕು? ನೋಡು, ನಿನಗೆ ಅವನಲ್ಲ ಅಂದ್ರೆ ಇನ್ನೊಬ್ಬ ತಂದು ಕೊಡ್ತಾನೆ, ಬುಟಾಕು. ಆದ್ರೆ ಸೇವಕ್ ತರ ವ್ಯಕ್ತಿ ಸಿಗಲ್ವಲ್ಲ? ನನಗಿಂತ ಅವನೇ ಹೆಚ್ಚಾಗ್ಬಿಟ್ಟ. ಹೆಚ್ಚು ಅಂತ ಅಲ್ಲ, ಒಳ್ಳೇದ್ ಎಲ್ ಸಿಗುತ್ತೋ ಅಲ್ಲೇ ತಗೋಬೇಕು. ಅದ್ ನಿಮಗೆ ಈ ಜನ್ಮದಲ್ಲಿ ಬರಲ್ಲ ಬಿಡಿ. ಅವನೇನಾದ್ರೂ ನನ್ನ ಕೈಗೆ ಸಿಕ್ಕರೆ ತುಂಡು ತುಂಡ ಕತ್ತರಿಸಾಕ್ಬಿಡ್ತೀನಿ. ನೀವೇನಾದ್ರೂ ಹಂಗ್ ಮಾಡಿದ್ರೆ ನಾನು ನಿಮ್ಮನ್ನ ಬುಟ್ಟು ಹೊಟ್ಟೋಯ್ತೀನಿ. ಒಮ್ಮೆ ಪುಟ್ಮದಿ, ಅದ್ ಯಾವನ ಕಿತ್ತೋಗಿರೋನ್ಗೋಸ್ಕರ ಕಟ್ಕೊಂಡ್ರೆ ಗಂಡನೆ ಬುಟ್ಟೋಯ್ತೀನಿ ಅಂತಿದೆಲ್ಲ, ಸರಿಯಾ? ನಿಯತ್ತಾಗಿ ದುಡ್ಕೊಂಡು ತಿಂತೇನೋ ಸಾಯ್ತೀನಿ ಅಂತೀರಲ್ಲ, ಇದು ಸರಿಯಾ? ನನ್ ಬುಟ್ಟ ಇಟ್ಕಲೆ ಸಾಯಿಸ್ಬಿಡಕ್ಕದ್ದ? ಬಾಬಣ್ಣ, ಅವನ್ನ ನೋಡೋವರೆಗೂ ನಾನು ನಿಮ್ ತಾವು ಮಾತಾಡಲ್ಲ. ಒಮ್ಮೆ ಪುಟ್ಮದಿ, ಅದಕ್ಕೂ ಇದಕ್ಕೂ ಯಾನಮ್ಮೆ ಸಂಬಂಧ? ಅವನೆಲ್ಲಿ ಅಕ್ಕುಟ್ಟೋಗಿದ್ದಾನೆ ಯಾರು ಗೊತ್ತು? ಇದೇ ಬೇಡ ಅನ್ನೋದು. ಅವನಿಗೇನೂ ಆಗಿರಲ್ಲ, ಚಂದಾಗೆ ಇರ್ತಾನೆ. ನೀವು ಕೆಟ್ಟದ್ ಬಯಸಿದ್ರೆ ನಿಮ್ಗೂ ಕೆಟ್ಟದ್ದೇ ಆಗೋದು. ಅಷ್ಟೊಂದು ಮೋಡಿ ಮಾಡ್ಬಿಟ್ಟಿದ್ದಾನ ಅವ್ನು ನಿನ್ಗೆ? ಇದು ಮೋಡಿ ಅಲ್ಲ, ವಾತ್ಸಲ್ಯ. ಅವ್ರ ಅಟ್ಲೀಸ್ಟ್ ಕೊರಿಯರ್ ಬಾಯ್ ಆಗಾದ್ರೂ ಕೆಲಸ ಮಾಡ್ತಿದ್ದಾರೆ. ಆದ್ರೆ ನೀವು ಯಾವ ಕೆಲ್ಸನೂ ಮಾಡ್ತಿಲ್ವಲ್ಲ. ಒಂದ್ ಕೆಲ್ಸ ಹುಡ್ಕೊಂಡ್ ಮಾಡಿ, ಆಗ ಅವ್ರು ಕೊಡ್ತಿರೋ ಗೌರವನ ನಿಮ್ಗೂ ಕೊಡ್ತೀನಿ. ಇಲ್ಲ ಅಂದ್ರೆ ಕೊಡ್ತಿರೋ ಗೌರವನು ಗೋರಿ ಸೇರ್ಕೋಬೇಕು, ಹಾಗ್ ಮಾಡ್ತೀನಿ. ಸ್ಟಾರ್ ಹೋಟ್ಲಿಗೆ ಹೋದ್ರೆ ಹೋಟ್ಲಿಗೆ ಮಾತ್ರ ಸ್ಟಾರ್ ಇರುತ್ತೆ, ಬಟ್ ನನಗೆ ಬೇಕಾಗಿರೋ ಈ ಸ್ಟಾರ್ ಸಿಗಲ್ವಲ್ಲ. ಹೌದು ಗೌಡ್ರೆ, ನಾನ್ ಬಾಯ್ ಫ್ರೆಂಡ್ಗೋಸ್ಕರ ತುಪ್ಪ ಹಾಕಿ ಸ್ಪೆಷಲ್ ಚೌಚೌಬಾತ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ತಿಂಡಿ ತಿನ್ನಿಸ್ಬೇಡಿ, ಆಮೇಲೆ ನನಗೆ ನೋವು ಆಗ್ಬಿಡ್ತದೆ. ವಿಚಿತ್ರ ಮನುಷ್ಯ. ಓ, ಅದಕ್ಕೆ ಇರ್ಬೇಕು ನಿಮ್ಮ ಹೆಂಡತಿ ನಿಮ್ಮನ್ನು ಬಿಡ್ತಾ ಇರೋದು.